महोस्त्वं रूपं चमपर विचिराक्षै गुरुवदैः श्रियै दीर्घकाय विदुरमविदारै नवनिधे अतस्त्वा प्रीचार्य अत प्रहररूपै सदगुणैर् गुरोर्देवं श्रेयं निखिलहृदयेश्च ಮಹಾಪರೌ. ನನ್ನ ಪರಮ ಆರಾಧ್ಯ ಗುರುದೇವ, ನಿಮ್ಮಂತಹ ಯುಗಪುರುಷ ಪ್ರಪ್ರಥಮ ಬಾರಿಗೆ ಈ ಪೃಥ್ವಿಯಲ್ಲಿ ಅವತರಿಸಿದ್ದು ನಿಮ್ಮ ಪವಿತ್ರತಮ ಚರಣಧೂಳಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಉಚ್ಚಕೋಟಿಯ ಯೋಗಿ ಜನರೆಲ್ಲ ಅತ್ಯಂತ ವ್ಯಾಕುಲರಾಗಿದ್ದಾರೆ. ನೀವೇ ಈ ಪೃಥ್ವಿಯ ಪ್ರತ್ಯಕ್ಷ ದೇವರಾಗಿದ್ದೀರಿ. ಚಿಂತ್ಯ ಅಚಿಂತ್ಯ ಶುದ್ಧ ಬುದ್ಧ ಆತ್ಮಸ್ವರೂಪರೂ ಹಾಗೂ ಪೂರ್ಣತಾದಾಯಕರೂ ನೀವೇ ಆಗಿದ್ದೀರಿ. ನಿಮ್ಮಲ್ಲಿ ಮತ್ತು ಭಗವಾನ್ ಗಣಪತಿಯಲ್ಲಿ ನಾನು ಅತ್ಯಂತ ಸಮಾನತೆಯನ್ನು ಗಮನಿಸಿದ್ದೇನೆ. ಭಗವಾನ್ ಗಣಪತಿ ಅರ್ಥಾತ್ ಗಣಸಮೂಹಗಳ ಅಧಿಪತಿಯಾಗಿದ್ದಾನೆ ಮತ್ತು ನೀವು ಸಾಧಕಾಧಿಪತಿ ಮಾತ್ರವಲ್ಲದೆ ಶಿಷ್ಯಾಧಿಪತಿಯೂ ಸಹ ಆಗಿದ್ದೀರಿ. ಗಣಪತಿಯ ಬಳಿಯಲ್ಲಿ ಕೇವಲ ಮಾತ್ರ ರಿದ್ಧಿ ಮತ್ತು ಸಿದ್ಧಿ ಇವೆರಡೇ ಶಕ್ತಿಗಳಿವೆ. ಆದರೆ ನಿಮ್ಮಲ್ಲಿ ದೈವೀಕವಾದ ಶಕ್ತಿಗಳು ಅಸೀಮಿತವಾಗಿವೆ. ಗಣಪತಿಯ ಶಕ್ತಿಗಳ ವಿಸ್ತಾರ ಸೀಮಿತವಾಗಿದೆ. ಆದರೆ ನಿಮ್ಮಲ್ಲಿರುವ ಶಕ್ತಿಗಳ ವಿಚರಣೆ, ವಿಕಾಸ, ವಿಸ್ತಾರ ಅಸೀಮಿತವಾಗಿವೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಪ್ರಕಾರ ಮುನ್ನಡೆದಿದ್ದೀರೋ, ಯಾವ ರೀತಿ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಸಾಧಿಸಿದ್ದೀರೋ ಅದಕ್ಕಂತೂ ಯಾವುದೇ ಹೋಲಿಕೆ ಮಾಡುವುದು ಸಾಧ್ಯವೇ ಇಲ್ಲ. ಒಂದು ಪರ್ವತ ಶ್ರೇಣಿಯಿಂದ ಮತ್ತೊಂದು ಪರ್ವತ ಶ್ರೇಣಿಯವರೆಗಿನ ನಿಮ್ಮ ಯಾತ್ರೆ ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಸಾಗುವುದನ್ನು ನಾನೇ ಕಣ್ಣಾರೆ ಕಂಡ ಸಾಕ್ಷಿಯಾಗಿದ್ದೇನೆ. ಯಾವ ಪರ್ವತದ ಅತ್ಯುನ್ನತ ಶಿಖರದ ಮೇಲೆ ನಿಮ್ಮ ಪಾದಸ್ಪರ್ಶವಾಯಿತೋ ಆ ಪರ್ವತ ತನ್ನಲ್ಲಿಯೇ ತಾನು ಧನ್ಯವಾಯಿತು. ಆ ಶಿಖರ ತನ್ನಲ್ಲಿಯೇ ತಾನು ಪವಿತ್ರ ಮತ್ತು ದಿವ್ಯವಾಯಿತು. ಏಕೆಂದರೆ ನೀವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನವನ್ನು ತಲುಪುವುದಷ್ಟೇ ಅಲ್ಲದೆ ಒಂದು ಪರ್ವತ ಶಿಖರದಿಂದ ಮತ್ತೊಂದು ಪರ್ವತ ಶಿಖರವನ್ನು ಸೇರುವುದು ಮಾತ್ರವಲ್ಲದೆ ಈ ಸಮಸ್ತ ಬ್ರಹ್ಮಾಂಡದಲ್ಲಿಯೇ ನಿಮಗೆ ನಿಲುಕಲಾರದಂತಹ, ನಿಮಗೆ ದೂರವೆನಿಸುವಂತಹ ಪ್ರದೇಶಗಳ್ಯಾವುದೂ ಇಲ್ಲವೇ ಇಲ್ಲ. ನಿಮ್ಮ ಪವಿತ್ರತಮ ಚರಣಾರವಿಂದಗಳ ಧೂಳಿನಿಂದ ಪಾವನವಾಗದ ಪ್ರದೇಶಗಳೂ ಸಹ ಇಲ್ಲವೇ ಇಲ್ಲ. ಗುರುದೇವ, ನೀವು ನಿಮ್ಮಲ್ಲಿಯೇ ನೀವು ಸಂಪೂರ್ಣ ಆದಿವಿದ್ಯೆಗಳ ಸಿದ್ಧತಮ ಆಚಾರ್ಯರಾಗಿದ್ದೀರಿ. ಆದ್ದರಿಂದಲೇ ಸಮಸ್ತ ಬ್ರಹ್ಮಾಂಡದಲ್ಲಿಯೂ ನೀವು ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಸಂಚರಿಸುವಲ್ಲಿ ಸಕ್ಷಮರಾಗಿದ್ದೀರಿ. ಈ ಗ್ರಂಥಲೇಖನದ ಪೂರ್ವದಲ್ಲಿ ಸರಸ್ವತಿ, ವಾಗ್ದೇವಿ ಮತ್ತು ಗಣಪತಿಯರನ್ನು ನಾನು ಸ್ಮರಣೆ ಮಾಡಿರುವೆನಾದರೂ ವಿಶೇಷವಾಗಿ ನಿಮಗೆ ಅತ್ಯಂತ ಭಕ್ತಿಭಾವನೆಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ನೀವು ನಿಖಿಲೇಶ್ವರರಾಗಿದ್ದೀರಿ, ದೇವಸ್ವರೂಪರಾಗಿದ್ದೀರಿ, ಬ್ರಹ್ಮಾಂಡ ಸ್ವರೂಪರಾಗಿದ್ದೀರಿ. ನಿಮಗೆ ಸದೈವವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಶರೀರದ ರೋಮರೋಮಗಳಿಂದಲೂ ಕಣಕಣಗಳಿಂದಲೂ ನಿಖಿಲೇಶ್ವರ ಮತ್ತು ಗುರು ಶಬ್ದಗಳನ್ನು ಉಚ್ಚರಿಸುತ್ತಾ ನಿಮ್ಮಿಂದ ಪೂರ್ಣತ್ವ, ನಿಮ್ಮ ಭಕ್ತಿ ಮತ್ತು ಸಾಮೀಪ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಭೀಪ್ಸಿತನಾಗಿದ್ದೇನೆ, ಅಭಿಲಾಷೆಯುಳ್ಳವನಾಗಿದ್ದೇನೆ. ಗುರುರ್ದೇವಂ ದೇವಂ ನಿಖಿಲ ಭವಯೋಗಿ ಸರಪರೌ ಪರಿಪೂರ್ಣಂ ಧ್ಯೇಯಂ ವಿಚರತಿ ಅಣಿಮಾದಿ ಶ್ರೂಯತೆ ಕಲೌ ಸನ್ಯಾಸಂ ವೈ ನ ಚ ಶ್ರಿಯಪರೈರ್ನಮಃ ಪರೀ
ಅಹೋ ದಿವ್ಯಾತ್ಮಂ ತ್ವಂ ಪರಿವದ ಚ ಬ್ರಹ್ಮಾಂಡ ನಮನ. ಹೇ ಯೋಗಿರಾಜ್ ನಿಖಿಲೇಶ್ವರಾನಂದ್, ನೀವು ಯೋಗಿಗಳಲ್ಲಿ ಸರ್ವಶ್ರೇಷ್ಠ ಯೋಗಿ ಮತ್ತು ಸನ್ಯಾಸಿಗಳಲ್ಲಿ ಅದ್ವಿತೀಯ ಸನ್ಯಾಸಿಯಾಗಿದ್ದೀರಿ. ಯೋಗದ ಪ್ರತಿಯೊಂದು ಕ್ಷೇತ್ರವನ್ನು ಮತ್ತು ಆಯಾಮಗಳನ್ನು ನೀವು ಪೂರ್ಣತೆಯಿಂದ ಅರ್ಥ ಮಾಡಿಕೊಂಡಿರುವುದು ಮಾತ್ರವಲ್ಲದೆ ನಿಮ್ಮ ದಿವ್ಯ ಶರೀರದ ಮೇಲೆ ಅದನ್ನೆಲ್ಲ ಸಫಲತೆಯಿಂದ ಪ್ರಯೋಗಿಸಿದ್ದೀರಿ. ಆದ್ದರಿಂದಲೇ ಅಣಿಮಾದಿ ಅಷ್ಟಸಿದ್ಧಿಗಳು ಸ್ವತಃ ನಿಮ್ಮ ಮುಂದೆಯೇ ನಲಿದಾಡುತ್ತಿರುತ್ತವೆ. ಸನ್ಯಾಸ ಜೀವನದ ಮರ್ಯಾದೆಗಳನ್ನೂ ಅದರ ಉಚ್ಚತೆ ಮತ್ತು ಶ್ರೇಷ್ಠತೆಗಳನ್ನೂ ನೀವು ಪೂರ್ಣತೆಯಿಂದ ಆಚರಿಸುತ್ತಾ ಈ ಕ್ಷೇತ್ರದಲ್ಲಿಯೂ ಯಾವ ರೀತಿ ನಾವೆಲ್ಲ ಪೂರ್ಣತೆಯನ್ನು ಪಡೆಯಬಹುದಾಗಿದೆ ಎಂಬುದನ್ನು ನಮ್ಮೆಲ್ಲರೆದುರು ಸ್ಪಷ್ಟಪಡಿಸಿದ್ದೀರಿ. ಸನ್ಯಾಸ ಜೀವನವನ್ನು ನೀವು ಪೂರ್ಣತೆಯೊಂದಿಗೆ ಬದುಕಿ ನಮಗೆ ಆದರ್ಶಪ್ರಾಯರಾಗಿದ್ದೀರಿ. ಇದುವರೆಗಿನ ಸನ್ಯಾಸ ಜೀವನ ಒಂದು ರೂಢಿಗ್ರಸ್ತ, ಜಡ, ಒಂದು ಬಂಡೆಕಲ್ಲಿನಂತೆ ಅಚಲ ಮತ್ತು ಸಂವೇದನಾಹೀನವಾದ ಜೀವನವಾಗಿತ್ತು. ಸನ್ಯಾಸದ ತಾತ್ಪರ್ಯವೇನೆಂದರೆ ನಮ್ಮ ಮನಸ್ಸಿನಲ್ಲಿ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಇದರ ಸಲುವಾಗಿ ನಮ್ಮ ಜೀವನದಲ್ಲಿ ಬಾಹ್ಯ ಆಡಂಬರಗಳು, ಬಾಹ್ಯ ವಿಚಾರಗಳು, ಬಾಹ್ಯ ಕ್ರಿಯಾಕಲಾಪಗಳು ಯಾವುದೇ ಚೇತನವನ್ನು, ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದಲೇ ಇಂದು ನೀವು ಸನ್ಯಾಸಕ್ಕೆ ಯಾವ ಪರಿಭಾಷೆಯನ್ನು ಸ್ಥಾಪಿಸಿದ್ದೀರೋ, ಸನ್ಯಾಸಕ್ಕೆ ಯಾವ ರೀತಿ ಪೂರ್ಣತೆಯನ್ನು ಪ್ರದಾನ ಮಾಡಿದ್ದೀರೋ, ಅದು ನಿಮ್ಮ ಹಿರಿಮೆಗೆ, ಘನತೆಗೆ ಕನ್ನಡಿ ತೋರಿದಂತಹ ಕಾರ್ಯವಾಗಿದೆ. ಕೇವಲ ಮಾತ್ರ ನೀವೇ ಮಾಡಬಹುದಾದಂತಹ ಯೋಗ್ಯತಮ ಕಾರ್ಯವಾಗಿದೆ. ಇಂದು ಇಡೀ ಭಾರತ ದೇಶದ ಸನ್ಯಾಸಿಗಳು ನೀವು ಆಚರಿಸಿದ ಸನ್ಯಾಸ ಧರ್ಮದ ಆದರ್ಶಗಳನ್ನು, ಸನ್ಯಾಸದ ಜ್ಞಾನ ಮತ್ತು ಚೇತನವನ್ನು ಮತ್ತು ಸನ್ಯಾಸದ ನಿಯಮಗಳನ್ನು ಹೃತ್ಪೂರ್ವಕವಾಗಿ ಪಾಲಿಸುತ್ತಾ, ವಾಸ್ತವವಾಗಿ ಸನ್ಯಾಸ ಜೀವನವೆಂದರೆ ಜಡವಲ್ಲ, ಸನ್ಯಾಸವೆಂದರೆ ನಿರಂತರ ಹರಿಯುತ್ತಿರುವ ಸ್ವಚ್ಛ ನಿರ್ಮಲವಾದ ದೇವಗಂಗೆಯ ಧಾರಾಪ್ರವಾಹ, ಅದರಲ್ಲಿ ಪ್ರತಿಯೊಬ್ಬರಿಗೂ ಮಿಂದು ಪುನೀತರಾಗುವ ಸುವರ್ಣಾವಕಾಶವಿದೆ. ಸನ್ಯಾಸ ಹರಿಯದೆ ನಿಂತು ಮಲಿನವಾದ ಸರೋವರದಂತಲ್ಲ ಎಂಬ ತಥ್ಯವನ್ನು ಸನ್ಯಾಸಿಗಳೆಲ್ಲ ಅನುಭವಪೂರ್ವಕವಾಗಿ ಮನಗಂಡಿದ್ದಾರೆ. ಹೇ ಪರಮಪೂಜ್ಯ ಗುರುದೇವ, ಜೀವನದ ಮೂಲ್ಯಗಳನ್ನು ನೀವು ಪೂರ್ಣತೆಯೊಂದಿಗೆ ನಮ್ಮೆದುರು ಸ್ಪಷ್ಟಪಡಿಸಿರುವುದು ಮಾತ್ರವಲ್ಲದೆ ಜೀವನದ ಸರ್ವೋತ್ಕೃಷ್ಟತೆಯನ್ನೂ ಸಹ ನೀವು ಸ್ಪರ್ಶ ಮಾಡುತ್ತಾ ನೀವು ನಿಮ್ಮಲ್ಲಿಯೇ ನೀವು ಅದ್ವಿತೀಯರಾಗಿ ಬಿಟ್ಟಿದ್ದೀರಿ. ಮುಂಬರಲಿರುವ 100 ವರ್ಷಗಳವರೆಗೆ ಯಾವುದೇ ಸನ್ಯಾಸಿಯಾಗಲಿ ಯೋಗಿಯಾಗಲಿ ನಿಮ್ಮ ಸರ್ವೋತ್ಕೃಷ್ಟತೆಯನ್ನು, ಸರ್ವಶ್ರೇಷ್ಠತೆಯನ್ನೂ ತಲುಪುವುದು ಸಾಧ್ಯವೇ ಇಲ್ಲ. ಗುರುದೇವ್, ನಾವು ಯಾವಾಗ ನಿಮ್ಮನ್ನು ದರ್ಶನ ಮಾಡಿದರೂ ನಮಗನಿಸುವುದು ಏನೆಂದರೆ, ಈ ಪೃಥ್ವಿ ವಾಸಿಗಳಾದ ನಮಗಾಗಿ ದಿವ್ಯಾತ್ಮರೊಬ್ಬರು ಬ್ರಹ್ಮಾಂಡದಿಂದ ನಮ್ಮೆದುರು ಅವತರಿತರಾಗಿದ್ದಾರೆ. ಈ ಭೌತಿಕಮಯವಾದ ವಿಶ್ವದಲ್ಲಿ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚಗಳ ನಡುವೆ ಒಂದು ಸಂತುಲನೆಯನ್ನು ಸ್ಥಾಪಿಸುವುದಕ್ಕಾಗಿ ಮತ್ತು ತನ್ಮೂಲಕ ಪ್ರಕಾಶವನ್ನು ಬೀರುವುದಕ್ಕಾಗಿ ದೇವದೂತರೊಬ್ಬರು ನಮಗಾಗಿ ಈ ಧರೆಗಿಳಿದಿದ್ದಾರೆ. ಇದಕ್ಕಾಗಿ ನಾವೆಲ್ಲ ಸಿದ್ಧಾಶ್ರಮದ ಸಮಸ್ತ ಯೋಗಿಗಳು ನಿಮಗೆ ಮತ್ತೆ ಮತ್ತೆ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಸಹೌಚಿತ್ಯಂ ದೇವ ಭವತಿ ನಮನಃ ವೈ ನಿಖಿಲಯೋ ಸಹೌ ದೇವಂ ಮಾತ್ಮ್ಯಂ ಅವತರಿತ ಭೂಮಿಗ್ರಹ ಇತಿ ದಿವೌ ಸಿದ್ಧಾಶ್ರಂ ವೈ ಗತಿ ಇತಿ ಭವೇತ್ ಸ್ಪಂದಿತಮಹೋ
महं देवं व्यग्र इहमिदसदौ पूर्णगति वै. ಹೇ ಯೋಗಿರಾಜ್, ನೀವು ಸರಿಯಾದ ಅರ್ಥದಲ್ಲಿ ಸಿದ್ಧಾಶ್ರಮದ ಪ್ರಾಣಸ್ವರೂಪರೇ ಆಗಿದ್ದೀರಿ. ಯಾವ ರೀತಿಯಲ್ಲಿ ಪ್ರಾಣವಿಲ್ಲದ ದೇಹದಲ್ಲಿ ಯಾವುದೇ ಅಸ್ತಿತ್ವವಿರುವುದಿಲ್ಲವೋ, ಯಾವ ರೀತಿಯಲ್ಲಿ ಆತ್ಮವಿಲ್ಲದ ಶರೀರದಲ್ಲಿ ಸ್ಪಂದನೆಯೇ ಇರುವುದಿಲ್ಲವೋ, ಅದೇ ರೀತಿಯಲ್ಲಿ ನೀವಿಲ್ಲದ ಸಿದ್ಧಾಶ್ರಮವನ್ನು ಕಲ್ಪಿಸಿಕೊಳ್ಳುವುದು ವ್ಯರ್ಥವೆನಿಸುತ್ತದೆ. ಸಿದ್ಧಾಶ್ರಮ ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಭೂಮಿಯಾಗಿದೆ. ಈ ಸಿದ್ಧಾಶ್ರಮವು ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೂ ಅಸ್ತಿತ್ವದಲ್ಲಿದ್ದು ಕಾರ್ಯನಿರತವಾಗಿದೆಯಾದರೂ ಸಹ ಪಾಳು ಬಿದ್ದ ಸ್ಥಳದಂತೆ ಸ್ತಬ್ಧವಾಗಿ ಬಿಟ್ಟಿತ್ತು. ಉಚ್ಚಕೋಟಿಯ ಯೋಗಿಗಳೆಲ್ಲ ಇಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರಾದರೂ ಯಾವುದೇ ಪ್ರಕಾರದ ಗಡಿಬಿಡಿ, ಗೊಂದಲ, ಕೋಲಾಹಲಗಳು ಮಾತ್ರವಲ್ಲದೆ ಯಾವುದೇ ರೀತಿಯ ಸ್ಪಂದನೆಯೂ ಸಹ ಇಲ್ಲಿ ಇರಲಿಲ್ಲ. ಇದು ಸಿದ್ಧಾಶ್ರಮವೇ ಅಲ್ಲ, ನಿರ್ಜನವಾದ, ನಿರ್ಜೀವವಾದ, ನಿಶ್ಶಬ್ದವಾದ ಸ್ಮಶಾನವೇನೋ ಎಂದೆನಿಸುತ್ತಿತ್ತು. ಆದರೆ ಗುರುದೇವ್, ನೀವು ಈ ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ್ದೀರಾ. ಇದಕ್ಕಾಗಿ ನೀವು ಮಾಡಿದ ಸಂಘರ್ಷಗಳು, ನೀವು ಅನುಭವಿಸಿದ ವೇದನೆಗಳು, ಬಹಳಷ್ಟು ಜನಗಳ ವಿರೋಧದ ನಡುವೆಯೂ ಯಾವ ದೃಢತೆ ಮತ್ತು ಕ್ಷಮತೆ ಸಾಮರ್ಥ್ಯಗಳೊಂದಿಗೆ ನೀವು ಇವನ್ನೆಲ್ಲ ಎದುರಿಸಿದಿರೋ, ಅದು ನಮ್ಮೆಲ್ಲರಿಗೂ ಅತ್ಯಂತ ಆಶ್ಚರ್ಯಜನಕವಾದ ವಿಷಯವಾಗಿದೆ. ಇಂದು ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ ಮತ್ತು ಸನ್ಯಾಸಿ ಹೃತ್ಪೂರ್ವಕವಾಗಿ ನಿಮ್ಮ ಬಗ್ಗೆ ಯಾವ ವಿಷಯವನ್ನು ಸ್ವೀಕರಿಸಿದ್ದಾರೆಂದರೆ, ಯಾವ ಸಿದ್ಧಾಶ್ರಮ ನಿಷ್ಪ್ರಾಣ, ನಿರ್ಜೀವ ಮತ್ತು ನಿಸ್ಪಂದಿತವಾಗಿತ್ತೋ ಅದಕ್ಕೆ ಗುರುದೇವ್ ನೀವು ಹೊಸ ಚೇತನವನ್ನು ಕೊಟ್ಟಿದ್ದೀರಿ. ಸರಿಯಾದ ಅರ್ಥದಲ್ಲಿ ಅದನ್ನು ನೀವು ಸಿದ್ಧಾಶ್ರಮವನ್ನಾಗಿಸಿಯೇ ಬಿಟ್ಟಿದ್ದೀರಿ. ಮತ್ತು ಸರಿಯಾದ ಅರ್ಥದಲ್ಲಿ ಪ್ರತಿಯೊಬ್ಬರಿಗೂ ನೀವು ಏನನ್ನು ಮನದಟ್ಟು ಮಾಡಿಸಿದ್ದೀರೆಂದರೆ, ಊರ್ಜಸ್ವಿತೆ ಎನ್ನುವುದು ಜೀವನಕ್ಕೆ ಪ್ರವಾಹವನ್ನು ಪ್ರದಾನ ಮಾಡಿಸುತ್ತದೆ. ನೀವು ಸಿದ್ಧಾಶ್ರಮವನ್ನು ಅದೆಷ್ಟು ಯೋಗ್ಯತಮ ಸ್ಥಳವನ್ನಾಗಿ ಪರಿವರ್ತಿಸಿದ್ದೀರೆಂದರೆ, ಇಂದು ದೇವತೆಗಳೂ ಸಹ ಸಿದ್ಧಾಶ್ರಮಕ್ಕೆ ಬರುವುದಕ್ಕಾಗಿ ಅತ್ಯಂತ ಉತ್ಸುಕರಾಗಿದ್ದಾರೆ. ನೀವು ಸಿದ್ಧಾಶ್ರಮದ ನಿಷ್ಪ್ರಾಣವಾದ ಶರೀರದಲ್ಲಿ ಪ್ರಾಣವನ್ನು ಸ್ಪಂದನೆ ಮಾಡಿದ್ದೀರಿ. ನಿರ್ಜನವಾದ, ಪಾಳು ಬಿದ್ದ, ಏಕಾಂತ ಸ್ಥಳವಾದ ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ನೀವು ಚೇತನಾಯುಕ್ತ ಮತ್ತು ಊರ್ಜಸ್ವಿತಾಯುಕ್ತ ಸ್ಥಳವಾಗಿ ಪರಿವರ್ತಿಸಿದ್ದೀರಿ. ನೀವು ನಿರ್ಮಿಸಿದ ಇಂದಿನ ಸಿದ್ಧಾಶ್ರಮದಲ್ಲಿ ಗತಿ ಇದೆ, ಸ್ಪಂದನೆ ಇದೆ, ಕೋಲಾಹಲವಿದೆ, ಮಸ್ತಿ ಇದೆ, ತರಂಗವಿದೆ, ಆನಂದೋನ್ಮಾದ ಮತ್ತು ಜೀವಂತತೆಯೂ ಇದೆ. ಇಂದಿನ ಈ ಹೊಸ ಸಿದ್ಧಾಶ್ರಮದಲ್ಲಿ ಒಂದು ಪ್ರವಾಹವಿದೆ. ಅದರಿಂದಲೇ ಸಿದ್ಧಾಶ್ರಮದ ಶೋಭೆ ಹಾಗೂ ಅದರ ಪ್ರಾಣಶ್ಚೇತನ ಅತ್ಯಧಿಕವಾಗಿ ಶಬ್ದಾಯಮಾನವಾಗಿ ಮೊಳಗುತ್ತಿದೆ. ಇಲ್ಲಿಗೆ ದೇವತೆಗಳೂ ಸಹ ಬರಲೇಬೇಕೆಂದು ಪ್ರಯತ್ನಶೀಲರಾಗಿರುವುದು ಮಾತ್ರವಲ್ಲದೆ, ಇಲ್ಲಿಯ ಪವಿತ್ರತಮ ಮಣ್ಣನ್ನು ಚಂದನದಂತೆ ತಮ್ಮ ಹಣೆಯಲ್ಲಿ ಧರಿಸಲು ವ್ಯಗ್ರರಾಗಿರುತ್ತಾರೆ. ಏಕೆಂದರೆ ಈ ಸಂಪೂರ್ಣ ಸಿದ್ಧಾಶ್ರಮ ಗುರುದೇವ್ ನಿಮ್ಮ ಆಗಮನದಿಂದಲೇ ಸುರಭಿತ, ಸುಗಂಧಿತ ಮತ್ತು ದೇವತೆಗಳಿಗೂ ಸಹ ಅದ್ವಿತೀಯವೆನಿಸುವಂತೆ ನಿರ್ಮಾಣವಾಗಿದೆ. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ
ಗುರುವಂ ಪ್ರಣಮ್ಯಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ